ಎಲ್ಲರಿಗೂ ನಮಸ್ಕಾರ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬಹಳ ವಿಶೇಷವಾದ ಸ್ಥಾನ ಇದೆ. ಏನು ಈ ಮಕರ ಸಂಕ್ರಾಂತಿ ಹಬ್ಬ, ಯಾಕೆ ಇದನ್ನ ಆಚರಣೆ ಮಾಡ್ತಾರೆ, ಇದರ ಜ್ಯೋತಿಷ್ಯದ ಹಿಂದಿರುವಂತಹ ಹಿನ್ನೆಲೆ ಏನು ಅನ್ನೋದನ್ನ ನಾನು ತಿಳಿಸ್ತೀನಿ. ಸೂರ್ಯದೇವ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿನವನ್ನ, ಅಂದರೆ ಯಾವಾಗ ಸೂರ್ಯದೇವ ಮಕರ ರಾಶಿಗೆ ಸಂಕ್ರಮಣ ಮಾಡ್ತಾನೋ ಅದನ್ನ ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡಲಾಗುತ್ತೆ. ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಸೂರ್ಯದೇವ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿನವೇ ಮಕರ ಸಂಕ್ರಾಂತಿ. ನಾವು ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ. ಈ ದಿನ ಬಹಳ ಮುಖ್ಯವಾಗಿ ಸೂರ್ಯದೇವನನ್ನ ಪೂಜೆ ಮಾಡಲಾಗುತ್ತೆ. ಈ ಸಂಕ್ರಾಂತಿ ಅಂದ್ರೆ ಏನು ಅದನ್ನು ಮೊದಲು ತಿಳ್ಕೊಳ್ಬೇಕು ಅಂದರೆ ಸ್ವಲ್ಪ ಜ್ಯೋತಿಷ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯದ ಪ್ರಕಾರ ಸಂಕ್ರಮಣ ಅಂದರೆ ಸೂರ್ಯದೇವ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡ್ತಾನಲ್ವಾ, ಅದನ್ನೇ ಸಂಕ್ರಮಣ ಅಂತ ಹೇಳ್ತೀವಿ. ಹಾಗೆ ಈ ದಿನ ಅಂದರೆ ಸಂಕ್ರಾಂತಿಯ ದಿನ, ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಎಲ್ರಿಗೂ ಗೊತ್ತಿದೆ 12 ರಾಶಿಗಳಿದೆ. ಸೂರ್ಯದೇವ ವರ್ಷವಿಡೀ ಪ್ರತಿ 12 ರಾಶಿಗೂ ಕೂಡ ಪ್ರವೇಶವನ್ನು ಮಾಡ್ತಾನೆ. ಪ್ರತಿ ರಾಶಿಯಲ್ಲೂ ಕೂಡ 30 ದಿನಗಳ ಕಾಲ ಇರ್ತಾನೆ. ಹಾಗೆ ಈ ದಿನ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಬಹಳ ಮುಖ್ಯವಾಗಿ ಈ ಮಕರ ಸಂಕ್ರಮಣದ ದಿನ ನಮ್ಮ ಎಲ್ಲ ಕರ್ಮ ಫಲಗಳು ಕೂಡ ಅಂತ್ಯಗೊಳ್ಳುತ್ತೆ. ಒಂದು ಹೊಸ ದಿನ ಪ್ರಾರಂಭವಾಗುತ್ತೆ, ಹೊಸ ಜೀವನ ಪ್ರಾರಂಭವಾಗುತ್ತೆ ಅನ್ನೋದೇ ಜ್ಯೋತಿಷ್ಯದ ಪ್ರಕಾರ ಇರುವಂತಹ ನಂಬಿಕೆ. ಹಾಗಾಗಿ ಈ ಸಂಕ್ರಮಣ ಕಳೆದ ಮೇಲೆ ಎಲ್ಲರೂ ಹೇಳ್ತಾರೆ ಒಂದು ಗೃಹ ಪ್ರವೇಶ ಕಾರ್ಯಕ್ರಮಗಳು ಜಾಸ್ತಿ ಇರುತ್ತೆ, ಮದುವೆ ಕಾರ್ಯಕ್ರಮಗಳು ಜಾಸ್ತಿ ಇರುತ್ತೆ, ಒಂದು ಶುಭ ಕಾರ್ಯಗಳು ಈ ಸಂಕ್ರಮಣ ಮುಗಿದ ಮೇಲೆ ಜಾಸ್ತಿ ಆಗುತ್ತೆ. ಅಂದರೆ ಎಲ್ಲರ ನಂಬಿಕೆ ಪ್ರಕಾರ ಎಲ್ಲ ಕರ್ಮ ಫಲಗಳು ಕೂಡ ಇವತ್ತಿಗೆ ಅಂತ್ಯಗೊಳ್ಳುತ್ತೆ, ಹೊಸದಾಗಿ ನಾವು ಜೀವನವನ್ನು ಪ್ರಾರಂಭ ಮಾಡಬೇಕು ಅಂತ. ಇನ್ನೂ ಒಂದು ಬಹಳ ಮುಖ್ಯವಾಗಿ ಮಕರ ಸಂಕ್ರಾಂತಿ ಅಂದರೆ ಆ ಸಂಕ್ರಾಂತಿ ಕಾಳನ ಸೇವನೆಯನ್ನು ಮಾಡ್ತೀವಿ, ಜೊತೆಗೆ ಎಳ್ಳು ಬೆಲ್ಲವನ್ನು ಸೇವನೆ ಮಾಡ್ತೀವಿ. ಯಾಕೆ ಎಳ್ಳು ಬೆಲ್ಲವನ್ನೇ ಸೇವನೆ ಮಾಡಬೇಕು ಅಂತ ಅಂದರೆ ಎಳ್ಳು ಬೆಲ್ಲದಲ್ಲಿ ಅಂದರೆ ಎಳ್ಳಲ್ಲಿ ಬೆಲ್ಲದಲ್ಲಿ ಒಂದು ಉಷ್ಣತೆಯ ಪ್ರಮಾಣ ಇರುತ್ತೆ. ನೋಡಿ ಎಷ್ಟು ವೈಜ್ಞಾನಿಕವಾಗಿ ಇದೆ ನಮ್ಮ ಹಬ್ಬದ ಆಚರಣೆ ಅಂದರೆ ಸುತ್ತಲೂ ಕೂಡ ಚಳಿಯ ವಾತಾವರಣ, ದೇಹಕ್ಕೆ ಉಷ್ಣಾಂಶ ಬೇಕು. ಹಾಗಾಗಿ ಎಳ್ಳು ಬೆಲ್ಲದ ಸೇವನೆಯನ್ನು ಮಾಡೋದು ಬಹಳ ಮುಖ್ಯ. ಇದಾಗಿತ್ತು ಸಂಕ್ರಾಂತಿ ಹಬ್ಬದ ಹಿಂದಿರುವಂತಹ ಜ್ಯೋತಿಷ್ಯದ ಹಿನ್ನೆಲೆ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.